ತುಂಬ ಅಂದರೆ ತುಂಬ ಪಟ ಅಭಿಮಾನಿ ಬಾಸ್. ನಾವು ನಿಮ್ಗೆ ಹೆಂಗೆ ಆಗ್ಬಾರ್ದಾಗಿತ್ತು, ಏನೋ ಟೈಮು ಕೆಟ್ಟ ಕೆಳಗೆ ಬಾಸ್ ಅವೆಲ್ಲ ತುಂಬ ಬೇಜಾರು ಬಾಸ್. ನೀವು ಹಂಗಿದ್ರೆ ನೀವು ದರ್ಶನ್ ಸರ್ ಯಾಕೆ ಜಾಸ್ತಿ ನೆಗೆಟಿವ್ ಆಗಿ ತೋರಿಸಿದ್ರ ಒಂದು ಪಾರ್ಟ್. ಎರಡನೇ ಪಾರ್ಟ್, ಈಗ ನೀವು ದರ್ಶನ್ ಸರ್ ಹಿಂಗ್ ಮಾಡಿದ್ರು ಅಂತ ಹೇಳ್ತಿದ್ರ, ಬಟ್ ಅವ್ನು ಏನ್ ಮಾಡ್ದ ಅಂತ ನೀವು ನಾರ್ಮಲ್ ಆಗಿ, ಯಾಕಂದ್ರೆ ಅವ್ರು ಮಾಸ್ ಆಡಿಯನ್ಸ್ ಜಾಸ್ತಿ, ಬಟ್ ಕ್ಲಾಸ್ ಆಡಿಯನ್ಸ್ ಇಷ್ಟ ಇದೆ. ಇವನ್ ಲೇಡೀಸ್ ಕೂಡ ಇಷ್ಟ ಇದ್ದಾರೆ ದರ್ಶನ್ ಸರ್ ಅಂತಂದ್ರೆ. ಇವಾಗಿನ ಪ್ರಪಂಚದಲ್ಲಿ ಸರ್ ನೀನ್ 100 ಒಳ್ಳೇದ್ ಮಾಡಿರೋ ಸರ್ ಲೆಕ್ಕಕ್ಕೆ ಬರಲ್ಲ ಸರ್. ಒಂದೇ ಒಂದು ನಿಂಗೆ ಕೆಟ್ಟದ್ ಮಾಡೋದು ಅದನ್ನೇ ಪ್ರಾಜೆಕ್ಟ್ ಆಗುತ್ತೆ. ಸೊ ಇವ್ರು ಇಂಥ ಕೆಟ್ಟ ಗುಣಗಳನ್ನು ಇರ್ತಕ್ಕಂಥ ಒಬ್ಬ ನಟ, ಇಂಥ ನಟಿಗೆ ಅಭಿಮಾನಿಗಳಾಗಿರಲ್ಲ, ಅವರೆಲ್ಲ ಅಂಧ ಅಭಿಮಾನಿಗಳು ಅಂತ ಕೆಲವರು ಹೇಳ್ತಾರೆ. ಸರ್ ಕೆಟ್ಟ ಗುಣಗಳಂತ ಹೇಳಕ್ ಹೋಗ್ಬಿಡಿ ಸರ್. ಯಾವ ಮನುಷ್ಯನು ಕೆಟ್ಟಲ್ಲ. ಸಮಯ ಸಂದರ್ಭ ಅವನಂಗೆ ಚೇಂಜ್ ಮಾಡುತ್ತೆ ಸರ್. ಅದಕ್ಕೆ ಹೇಳ್ತೀನಲ್ಲ, ಹಂಗಿಲ್ಲ ಅಂದ್ರೆ ಸಿನಿಮಾ ಸಕ್ಸಸ್ ಆಗ್ತಿರಲಿಲ್ಲ ಸರ್. ಸಿನಿಮಾನೇ ಸಕ್ಸಸ್ ಆಗ್ತಿರಲಿಲ್ಲ. ಅವ್ರು ಕೆಟ್ಟವರು ಅಂತ ಹೇಳಿದ್ರೆ ಸಿನಿಮಾ ಸಕ್ಸಸ್ ಆಗ್ತಿರಲಿಲ್ಲ. ಯಾರು ಬರ್ತೀರಿ, ಯಾರಿಗೆ ಬೇಕಾಗಿದೆ ಅವರು ಈ ಕೆಟ್ಟವ್ರ ಮೇಲೆ ಏನಕ್ಕೆ ಬರ್ತಾರೆ ಥಿಯೇಟರ್ಗೆ? ದರ್ಶನ್ ಸರ್ ಅಭಿಮಾನಿಗಳು ಇವತ್ತಿದ್ದಾರೆ, ನಾಳೆನೂ ಇರ್ತಾರೆ. ಅವ್ರು ಜೈಲಿಂದ್ರ ಇಲ್ಲ ಸರ್. ಇನ್ನ 5 ವರ್ಷ ಬಿಟ್ಕೊಂಡ್ ಬಂದ್ರು ಅಭಿಮಾನಿ ಇವತ್ತು ಹಂಗೆ ಇರುತ್ತೆ. ನಾನು 5 ವರ್ಷ ಬಿಟ್ಕೊಂಡ್ ಬಂದ್ರು ಇವಾಗ ಅದೇ ಅಭಿಮಾನ ಇರುತ್ತೆ. ಅವ್ರಂತರ ಹೇಳ್ತಾರೆ ಸರ್, ನೋಡಕ್ ಈಚೆಯಿಂದ ಎಲ್ಲ ಹೊರಟಾಗಿರ್ತಾರೆ ಸರ್. ಅವ್ರನ್ನ ಕೂತ್ಕೊಂಡು ಮಾತಾಡ್ತಾರೆ ಸರ್. ಅವರಷ್ಟು ಇದು ಅದ್ಭುತವಾಗಿರುವಂತ ವ್ಯಕ್ತಿ ಯಾರು ಇರಲ್ಲ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ಅಂತ, ಇದೇ ಮೈಸೂರಿನವರು. ಸೊ ಏನಪ್ಪ ವಿಷಯ ಅಂತಂದರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ಜೈಲಲ್ಲಿ ಇದ್ದಾರೆ ಅವರು. ಸೊ ತುಂಬ ನಮಗೆ ಬೇಸರ ಆಗಿದೆ. ನಾವು ಅಪ್ಪಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅವರ ಅಭಿಮಾನಿ. ಸೊ ಇವತ್ತೆಲ್ಲ ನಾಳೆ ಬಂದೇ ಬರ್ತಾರೆ. ಅವ್ರದ್ದು ದೊಡ್ಡ ಗುಣ, ಯಾಕೆಂದರೆ ನಾವು ಕಣ್ಣಾರ ಶೂಟಿಂಗ್ ಸ್ಪಾಟ್ಗಳಲ್ಲಿ ನಾವು ಕಣ್ಣಾರ ಅವರು ಮಾಡಿರೋದಂಥ ದಾನ ಧರ್ಮ ಆಗ್ಬೋದು ನಾವು ಲೈವಲ್ಲಿ ನೋಡಿದ್ದೀವಿ. ಅವ್ರಿಗೇನೂ ಆಗಲ್ಲ. ಅಭಿಮಾನಿಗಳು ಇದ್ದೀವಿ, ಕರ್ನಾಟಕದ ಅಭಿಮಾನಿಗಳ ಜನತೆ ಅವರಿಗೆ ಯಾವಾಗಲೂ ಬೆಂಬಲವಾಗಿರ್ತೀವಿ. ಯಾರು ಕೈ ಬಿಟ್ಟರು ನಾವು ಕೈ ಬಿಟ್ಟು ಕೊಡಲ್ಲ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ನಮ್ಮೊಂದಿಗೆ ಅವರು ಡಿ ಬಾಸ್ ಬರ್ತಾರೆ, ಮತ್ತೆ ಡೆವಿಲ್ ಶೂಟಿಂಗ್ ಮಾಡೇ ಮಾಡ್ತಾರೆ. ಸೊ ಜೈ ಡಿ ಬಾಸ್, ಐ ಲವ್ ಯು ಬಾಸ್. ಇದೇ ಬನ್ನೂರಿನಲ್ಲಿ ಕಳೆದ 1.5 ತಿಂಗಳ ಹಿಂದೆ ಡಾಕ್ಟರ್ ರಾಹುಲ್ ಗೌಡ ಸರ್ ಅವರು 100 ಹಳ್ಳಿಕಾರ್ ಹಸುಗಳನ್ನ ಅವ್ರ ಕೈಲಿ ರೈತರು ಬಾಂಧವರಿಗೆ ಕೊಡಿಸಿದ್ರು. ಸೊ ಆವಾಗ ಅವ್ರ ವ್ಯಕ್ತಿತ್ವ, ಅವ್ರ ಒಳ್ಳೆತನ, ಅವ್ರ ಸ್ವಾಭಿಮಾನ ಎಲ್ಲವೂ ತುಂಬ ಇಷ್ಟ ಆಯಿತು. ಸೊ ಮನ್ಸಿಗೆ ತುಂಬ ಬೇಜಾರಾಗಿದೆ ಬಾಸ್. ನಿಮ್ಮ ಒಳ್ಳೆ ಗುಣಕ್ಕೆ ಇವತ್ತೆಲ್ಲ ನಾಳೆ ನೀವು ಬಂದೇ ಬರ್ತಿದ್ದೀರಾ. ನಾವು ಕಾಯ್ತಾಯಿದ್ದೀವಿ. ಇಡೀ ಕರ್ನಾಟಕ ಜನತೆ ಇದೆ ನಿಮ್ಮ ಪರವಾಗಿ. ಸೊ ನಾವು ಸಾಯೋವರೆಗೂ ನಿಮ್ಮ ಅಭಿಮಾನಿ. ನಾವು ಯಾವತ್ತೂ ನಿಮ್ಮನ್ನ ಬಿಟ್ಕೊಡಲ್ಲ. ಜೈ ಡಿ ಬಾಸ್, ಲವ್ ಯು ಬಾಸ್. ತುಂಬ ಬೇಜಾರಾಗ್ಬಿಟ್ಟೈತೆ ಬಾಸ್. ನೀವು ನೋಡಬೇಕು, 1 ತಿಂಗಳಿಂದ ನಮ್ಮ ಹುಡುಗರೆಲ್ಲ ಏನೋ ನಿಮ್ಮ ಬಾಸ್ ತಿಂಗ್ ಆಗ್ಬಿಟ್ಟೈತೆ ವಿಡಿಯೋ, ಯಾವತ್ತ ಬರ್ತಾರೆ ಏನೋ ಅಂತಂದ್ರು ಬಾಸ್. ಸೊ ಇವತ್ತೆಲ್ಲ ನಾಳೆ ನಮ್ಮ ಬಾಸು ರಿಲೀಸ್ ಆಗೇ ಆಗ್ತಾರೆ. ಆ ತಾಯಿ ಚಾಮುಂಡೇಶ್ವರಿ ಅಮ್ಮನವ್ರಿಗೆ 101 ಈಡ್ಗಾಯಿ ಅರಕೆ ಹಾಕೊಂಡಿದ್ದೀನಿ. ನಮ್ಮ ಬಾಸ್ ಬತ್ತಿದಾಗೇನೆ 101 ಈಡ್ಗಾಯಿ ಹೊಡಿತೀನಿ. ನಮ್ಮ ಅಭಿಮಾನಿಗಳೆಲ್ಲ ಬಾಸ್ನ ಭೇಟಿ ಮಾಡ್ತೀವಿ. ಬಾಸ್ಗೇನೂ ಆಗಿಲ್ಲ. ನಾವು ಬಾಸ್ನ ಸುಲಭವಾಗಿ ಬಿಟ್ಕೊಡಲ್ಲ. ಯಾರು ಬರಲ್ಲ ಬಾಸ್. ನೀವು ಚೆನ್ನಾಗಿದ್ರೆ ನಿಮ್ ಜೊತೆ 100 ಜನ ಎಲ್ಲ 1 ಕೋಟಿ ಜನ ಬರ್ತಾರೆ ಬಾಸ್. ನಿಮ್ಗೇನು ಆಗಿಲ್ಲ ಬಾಸ್. ಅದೆಲ್ಲ ಒಂದು ಕೆಟ್ಟ ಕೆಳಗೆ ಒಂದು ಟೈಮು. ನಿಮ್ದೊಂದು ಗುಣ ಇದೆಯಲ್ಲ, ಹೆಲ್ಪಿಂಗ್ ನೇಚರು, ತಾಯಿಗಿನ್ನ ದೊಡ್ಡ ಗುಣ ಬಾಸ್. ನಾವು ಪಕ್ಕಾ ಲೋಕಲ್ ಡಿ ಬಾಸ್ ಅಭಿಮಾನಿ. ನೋಡಿ ಹೇಳ್ತಾ ಇದೀವಿ ಕೇಳಿ, ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ನಮ್ಮ ಬಾಸು. ಬಾಸ್ ಬಂದೇ ಬರ್ತಾರೆ. ಜೈ ಡಿ ಬಾಸ್. ನೋಡಿ, ನಾನಿವಾಗ ಇಲ್ಲಿ ಬುಟ್ಟಿ ಚಾಟ್ ಅಂತ ಇದೆಯಲ್ಲ, ಆ ಬುಟ್ಟಿ ಚಾಟ್ ಹತ್ರ ಇದ್ದೀನಿ. ಸೊ ಇಲ್ಲಿ ಕೆಲವರು ಚಾಟ್ಸ್ ನ ತಿನ್ನೋಕ್ ಬಂದಿದ್ರು. ಸೊ ಅವರು ದರ್ಶನ್ ಅಭಿಮಾನಿಗಳ ಹೇಗೆ ನೋಡಿ ಕೇಳೋಣ ಅವ್ರನ್ನ. ಸರ್, ನೀವು ದರ್ಶನ್ ಅಭಿಮಾನಿನ? ಸರ್, ದರ್ಶನ್ ಫ್ಯಾನ್ ನಾವು. ಏನಂತ ಹೇಳಿದ್ರೆ, ನಮ್ಗೆ ದರ್ಶನ್ ಸರ್ ಸಿನಿಮಾ ಅಂದ್ರೆ ನಮಗೂ ಇಷ್ಟ. ಇವತ್ತು ಕೂಡ ನಮ್ ರೀಸೆಂಟ್ ಆಗು ನಾವು ಯಾವ್ದು ಸಿನಿಮಾ ರಿಲೀಸ್ ಆಗಿದೆ ಅದಕ್ಕೂ ಹೋಗ್ತೀವಿ, ಫ್ಯಾಮಿಲಿ ಸಮೇತ ಹೋಗ್ತೀವಿ. ಯಾಕಂದ್ರೆ ಅದು ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ. ದರ್ಶನ್ ಸರ್ಗೆ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ, ಸಿಂಗಲ್ ಇದ್ದಾರೆ, ಅಫಿಷಿಯಲ್ಸ್ ಇದ್ದಾರೆ, ಯಾರು ಅಭಿಮಾನಿಗಳು. ನಾರ್ಮಲ್ ಆಗಿ, ಯಾಕಂದ್ರೆ ಅವ್ರು ಮಾಸ್ ಆಡಿಯನ್ಸ್ ಜಾಸ್ತಿ, ಬಟ್ ಕ್ಲಾಸ್ ಆಡಿಯನ್ಸ್ ಇಷ್ಟ ಇದೆ. ಇವನ್ ಲೇಡೀಸ್ ಕೂಡ ಇಷ್ಟ ಇದ್ದಾರೆ ದರ್ಶನ್ ಸರ್ ಅಂತಂದ್ರೆ. ಈಗ ಇವಾಗ ಏನ್ ಪ್ರಕರಣ ಬಂದಿದೆ ಅದ್ರ ಬಗ್ಗೆ ಮಾತಾಡೋದಾದ್ರೆ, ನೀವು ದರ್ಶನ್ ಸರ್ ಯಾಕೆ ಜಾಸ್ತಿ ನೆಗೆಟಿವ್ ಆಗಿ ತೋರಿಸಿದ್ರ ಒಂದು ಪಾರ್ಟ್. ಎರಡನೇ ಪಾರ್ಟ್, ಈಗ ನೀವು ದರ್ಶನ್ ಸರ್ ಹಿಂಗ್ ಮಾಡಿದ್ರು ಅಂತ ಹೇಳ್ತಿದ್ರ, ಬಟ್ ಅವ್ನು ಏನ್ ಮಾಡ್ದ ಅಂತ ನೀವು ಅದನ್ನ ಕನ್ಕ್ಲೂಷನ್ ತಗೊಂಡಿಲ್ಲ ಯಾರು ನಿಮ್ಗೆ ಅಲ್ವಾ. ಇದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದನ್ನ ಇನ್ವೆಸ್ಟಿಗೇಷನ್ ನಡೀತಿದೆ. ಇನ್ನು ಪ್ರೂವ್ ಆಗಿಲ್ಲ ಅಲ್ವಾ, ಮಾಡಿದ್ದಾರೆ ಅಂತ ಪ್ರೂವ್ ಆಗಿಲ್ಲ.
ಅದು ಬೇಕಂತ ಆಯ್ತೋ ಬೇಡ ಅಂತಾನೆ ಆಯ್ತೋ, ಅಥವಾ ಇವಾಗ ಎಮೋಷನ್ ಮೇಲೆ ಏನೋ ಕನೆಕ್ಟ್ ಆಗಿ ಆದ್ರೋ ಏನೋ ಅವ್ರ ಪರ್ಸನಲ್ ಆಗಿ ಬಿಟ್ಟಿರೋಂಥದ್ದು. ಇವಾಗ ಕಾನೂನು ಅಂತ ಕಾನೂನು ಅಡಿಯಲ್ಲಿ ಬಂದು ಅಂದಾಗ ಅದು ಕಾನೂನು ಕ್ರಮ ಏನ್ ತಗೋಬೇಕು ಅದನ್ನ ತಗೊಂಡೇ ತಗೊಂತಾರೆ. ಈಗ ನೀವೇನ್ ಹೇಳಿಲ್ಲ ಅಂದ್ರೆ ಅಷ್ಟೇ, ನಾವ್ ಹೇಳಿಲ್ಲ ಅಂದ್ರೆ ಅಷ್ಟೇ ಕಾನೂನು ಕ್ರಮ. ಇವಾಗ ನೀವು ಸೆಲೆಬ್ರಿಟಿ ಆದ್ರೆ ಅಂತೇಳಿ ತಗೊಂಬಾರ್ದು ಅಂತೇನಿಲ್ಲ. ಈಗ ನಾವು ತಪ್ಪು ಮಾಡೋದು ತಗೊಂತಾರೆ, ಸರ್ ತಪ್ಪು ಮಾಡಿದ್ರೆ ಅಂತ ತಗೊಂಡಿದ್ದಾರೆ ಅಷ್ಟೇ. ಈಗ ಬಟ್ ಏನಂತ ಹೇಳಿದ್ರೆ ಇಲ್ಲಿ ನ್ಯೂಸ್ ಮಾಧ್ಯಮ ಮಿತ್ರರು ಏನಿದ್ದಾರೆ ಅವರು ತುಂಬಾ ನೆಗೆಟಿವ್ ಆಗಿ ತೋರಿಸಿದ್ರು ದರ್ಶನ್ ಸರ್ನ. ನಮ್ಗೆ ಏನಂದ್ರೆ ಇವಾಗ ಆಡಿಯನ್ಸ್ ಆಗ್ಲಿ, ಇವಾಗ ನಮ್ಮನೆ ಈಗ ನಿಮ್ಮ ಮನೇಲಿ ಈ ತರ ಆಗಿದ್ರೆ ನೀವು ಈ ತರ ತೋರಿಸಿದ್ರ. ಈಗ ದರ್ಶನ್ ಸರ್ ಸೆಲೆಬ್ರಿಟಿ ಆಗಿರೋದಕ್ಕೆ ಇಷ್ಟೊಂದು ತೋರಿಸ್ತಾ ಇದ್ದೀರಾ. ಅವ್ರು ಸೆಲೆಬ್ರಿಟಿ ಆಗಿಲ್ಲ ಅಂತಂದ್ರೆ ನಾರ್ಮಲ್ ಇದಾಗಿದ್ರೆ ಒಂದೇ ದಿವಸದಲ್ಲಿ ಸ್ಟಾಪ್ ಮಾಡ್ಬಿಡ್ತಿದ್ವಿ ನ್ಯೂಸ್, ಮತ್ತೆ ಪ್ರೊಜೆಕ್ಟ್ ಮಾಡ್ತಾ ಇರಲಿಲ್ಲ. ನೀವು ಪ್ರೊಜೆಕ್ಟ್ ಮಾಡಿ ದರ್ಶನ್ ಸರ್ ದೊಡ್ಡವರಾಗ್ಬಿಟ್ರಲ್ಲಿ ಆಯ್ತಾ. ಫಸ್ಟ್ ರೇಣುಕಾ ಸ್ವಾಮಿ ಯಾರಿದ್ದಾರೆ ಅವ್ರು ಯಾವ ತರ ಮಾನಸಿಕ ಹಿಂಸೆ ಅವರು ಕೊಟ್ಟರು ಅನ್ನೋದು ಯಾರು ಯೋಚನೆ ಮಾಡಿಲ್ಲ. ಈಗ ಅವ್ರು ಆ ತರ ರಿಯಾಕ್ಟ್ ಆಗ್ಬೇಕು ಅನ್ನೋ ಆ ಮಟ್ಟಕ್ಕೆ ಕೊಟ್ಟಿರ್ತಾರೆ ಅಲ್ವಾ. ಕಿರುತೆರೆ ನಟಿಯರು ಸಹ ಬಂದ್ ಹೇಳ್ಕೊತಾ ಇದಾರೆ, ನನಗೂ ಈ ತರ ಹಿಂಸೆ, ನನಗೂ ಈ ರೀತಿ ಹಿಂಸೆ ಕೊಟ್ರು. ಸೊ ಈ ತರ ಎಲ್ಲ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳ್ಕೊತಾ ಇದಾರೆ ಇವಾಗ. ಸರ್ ಅದೇ ಸರ್ ಹೇಳ್ತೇನೆ, ಕೆಲವರು ಪ್ರಾಜೆಕ್ಟ್ ಇದು ದೊಡ್ಡ ಮಟ್ಟಿಗೆ ಪ್ರಾಜೆಕ್ಟ್ ಆಯ್ತು ಬಿಟ್ರೆ ಚಿಕ್ಕ ಮಟ್ಟಿಗೆ ತುಂಬಾ ಇದಾವೆ, ಇನ್ನ ತುಂಬಾ ಇದಾವೆ. ಏನಂದ್ರೆ ದರ್ಶನ್ ಸರ್ ಅಂತ ಹೆಸರು ಬಂದಿದ್ದಕ್ಕೆ ಅವ್ರು ಟ್ಯಾಕಪ್ ಮಾಡಿದ್ರು. ಬಂದಿಲ್ಲ ಅಂದಿದ್ರೆ ಇಲ್ಲಿಗೆ ಮುಚ್ಚೋಗಿರ್ತಿತ್ತ. ಯಾರ ವಿಚಾರ ಮಾಧ್ಯಮ ಮಿತ್ರ ಇಷ್ಟೊಂದು ಇದು ವರ್ಕ್ ಮಾಡೋವಂಥದ್ದೇ ಇರ್ಲಿಲ್ಲ ಅಲ್ಲಿಗೆ. ಯಾಕಂದ್ರೆ ಪ್ರತಿದಿನ ಸ್ಟೇಷನ್ ಹತ್ರ ನಿಂತ್ಕೊಂಡ್ರೆ ನೀವು ಏನು ಅಪ್ಡೇಟ್ಸ್ ಕೊಡ್ಬೇಕು ಅಂತ ಕೊಡ್ತಾನೆ ಇದೀರಾ. ಅದೇ ಇನ್ನೊಂದು ಯಾವ್ದು ಸತ್ತೋಗಿರೋಂತ ಇವಾಗ ಅತ್ಯಾಚಾರ ಆಯ್ತಲ್ಲ, ಅದಕ್ಕೆ ಯಾವ ತರ ಇದು ಮಾಡ್ಲಿಲ್ಲ, ನೀವು ಸಪೋರ್ಟ್ ಮಾಡ್ಲಿಲ್ಲ. ಡೇ ಅಂಡ್ ನೈಟ್ ಯಾಕೆ ಅದನ್ನ ಮಾಧ್ಯಮ ಮಿತ್ರರು ನಮ್ಗೆ ಪ್ರಕಟಣೆ ಮಾಡ್ಲಿಲ್ಲ. ಈಗ ಒಂದು ದರ್ಶನ್ ಸರ್ ಕೇಸ್ ಅಂತ ಮಾಡ್ತಿದ್ದೀರಾ, ಇದು ಎಷ್ಟು ಅತ್ಯಾಚಾರಗಳಾಗಿದ್ದಾವೆ ಇದಾಗಿದ್ದಾವೆ, ಅದಕ್ಕೆ ಯಾಕೆ ನೀವು ಅಷ್ಟೊಂದು ಬೆಂಬಲ ಕೊಡ್ಲಿಲ್ಲ. ದರ್ಶನ್ ಸರ್ ಪಾರ್ಟ್ ಅಂತ ಬಂದಾಗ ಅವ್ರಿಗೆ ಕಾನೂನಿಗೆ ಇವಾಗ ಅವರು ಬಂದಿದ್ದಾರೆ, ಸರೆಂಡರ್ ಆಗಿದ್ದಾರೆ, ಅವ್ರು ಎಲ್ಲೂ ಓಡೋಗಿಲ್ಲ, ಏನೂ ಮಾಡಿಲ್ಲ. ಈಗ ಅವ್ರೇನು ಕಾನೂನು ಕ್ರಮ ಏನ್ ತಗೋಬೇಕು ಅದನ್ನ ಅವರು ತಗೊಂತಿದ್ದಾರೆ. ಅವ್ರು ಅದಕ್ಕೆ ಅಲ್ಲಿದ್ದಾರೆ, ಆಲ್ರೆಡಿ ಜೈಲಲ್ಲಿ ಇದ್ದಾರೆ. ಈಗ ನಮ್ಗೆ ಏನಂದ್ರೆ ಇದರಿಂದ ಈ ಚಿಕ್ಕ ಮಕ್ಳಾಗ್ಲಿ ಇನ್ನೊಂದಕ್ಕಾಗ್ಲಿ ಬರೀ ನ್ಯೂಸ್ ಹಾಕಿದ್ರೆ ಸರ್, ಟಿವಿ ಆನ್ ಮಾಡಿದ್ರೆ ಸರ್ ಪ್ರತಿದಿನ ಅದೇ ಬರುತ್ತೆ ಸರ್. ಒಂದ್ ಚಾನಲ್ ಅಲ್ಲ ಸರ್, ಪ್ರತಿಯೊಂದು ಚಾನಲ್ ಅದೇ ಇದೆ. ಅದು ಬಿಟ್ಟು ಬೇರೆ ಯಾವ್ದು ತೋರಿಸ್ತಾ ಇಲ್ಲ, ಬೇರೆ ಯಾವ್ದು ಕೆಲಸಗಳೇ ಮಾಡಿಲ್ವಾ. ಯಾರು ಏನು ಇವತ್ತು ತುಂಬಾ ಇವಾಗ ಕೊಲೆಗಳಾಗಿದೆ, ಈ ಮಧ್ಯದಲ್ಲಿ ಕೊಲೆಗಳಾಗಿದೆ, ಸುಲಿಗೆ ಆಗಿದ್ದಾವೆ, ಮತ್ತೆ ಬೇರೆ ಬೇರೆ ವಿಚಾರಗಳಿದೆ. ಅದನ್ನ ಯಾಕೆ ಪ್ರಕರಣ ಮಾಡ್ತಿಲ್ಲ ನೀವು? ಪ್ರೊಜೆಕ್ಟ್ ಮಾಡಕ್ ಹೋಗ್ಬಿಡಿ, ಬಿಡಿ. ಅವ್ರ ಏನ್ ಕೇಸ್ ನಡೆಸ್ಬೇಕು ಅವ್ರು ನಡೆಸ್ತಾರೆ. ಅವ್ರ ಮನೆಯವ್ರು ಏನ್ ನೋಡ್ಕೋಬೇಕು ಅದನ್ನ ಅವ್ರು ನೋಡ್ಕೊಂತಾರೆ. ಇದು ನಮ್ಮೊಂದು ಅಭಿಪ್ರಾಯ ಸರ್. ಸರ್ ಆಕ್ಚುಲಿ ಬರೀ ಮಾಧ್ಯಮ ದೂಷಿಸೋದಕ್ಕಿಂತ ಹೆಚ್ಚಾಗಿ ಕೆಲವರು ಅವರಿಂದ ಸಹಾಯ ಪಡ್ಕೊಂಡಂತವ್ರು ಯಾರು ಬಂದು ಮುಂದೆ ಹೇಳ್ತಾ ಇಲ್ಲ, ನನಗೆ ಈ ತರ ಸಹಾಯ ಆಯ್ತು. ಒಳ್ಳೆಯವರು ಸಹ, ಅವರು ಬರೀ ಕೆಟ್ಟವ್ರು ಅಷ್ಟೇ ಅಲ್ಲಪ್ಪ, ಒಳ್ಳೆತನೂ ಮಾಡಿದಾರೆ ಅಂತ ಅವ್ರಾಗ ಬಂದು ಹೇಳ್ಕೊಬೋದಿತ್ತಲ್ವಾ. ಬರೀ ಮಾಧ್ಯಮ ಮಾತ್ರ ಅಲ್ಲ, ಈ ಜನಗಳು ಬಂದು ಅವರಿಂದ ಯಾರು ಸಹಾಯ ಪಡ್ಕೊಂಡ್ರು ಅವರು ಹೇಳ್ಕೊಬೋದಿತ್ತು ಸರ್. ಒಂದ್ ಹೇಳ್ತೀನಿ ಕೇಳಿ ಸರ್, ಇವಾಗಿನ ಪ್ರಪಂಚದಲ್ಲಿ ಸರ್ ನೀನ್ 100 ಒಳ್ಳೇದ್ ಮಾಡಿರೋ ಸರ್ ಲೆಕ್ಕಕ್ಕೆ ಬರಲ್ಲ ಸರ್. ನೀನ್ 100 ಮಾಡಿರೋ ಲೆಕ್ಕಕ್ಕೆ ಬರಲ್ಲ. ಒಂದೇ ನೀನ್ ಕೆಟ್ಟದ್ ಮಾಡಿರೋ ಅದನ್ನೇ ಪ್ರಾಜೆಕ್ಟ್ ಆಗೋದು ಲೈಫಲ್ಲಿ. ಅಂತ ಸಹಾಯ ತುಂಬಾ ಮಾಡ್ಬಿಟ್ಟಿದ್ದಾರೆ, ಗೊತ್ತಿಲ್ಲದ್ರೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಆಯ್ತಾ. ಕೆಲವ್ರು ಹೇಳ್ಕೊಂಡಿದ್ದಾರೆ, ಕೆಲವ್ರು ಹೇಳ್ಕೊಂಡಿಲ್ಲ. ಇದು ಬಲಗೈಲಿ ಮಾಡಿದ್ ಎಡಗೈಲಿ ಗೊತ್ತಾಗ್ಬಾರ್ದು ಅಂತಲ್ಲ, ಆ ತರ ಮಾಡಿರೋ. ಹಂಗಿರೋದ್ರಿಂದ ಯಾರು ಬಂದು ಮೂವ್ ಮಾಡಿ ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮಿಂದ ಇನ್ನೊಬ್ಬ ಪರಿಚಯ ಆಗಿದೆ, ಅವ್ನು ಹೆಲ್ಪ್ ಮಾಡಿರ್ತಾರೆ, ನಿನಗ್ ಗೊತ್ತಿರುತ್ತೆ ಅವ್ನು ಏನ್ ಹೆಲ್ಪ್ ಮಾಡಿರ್ತಾರೆ ಅಂತ ಅಲ್ವಾ. ಈಗ ಅವ್ರು ಏನ್ ದುಡಿತಾರೆ ಇದನ್ನೆಲ್ಲ ಮಾಡ್ತಾರೆ, ಅದು ಸಮಾಜಕ್ಕೂ ಅವರಲ್ಲಿ ಹೆಲ್ಪ್ ಮಾಡೋದೇ ಇಲ್ಲ ಅಂತೇನಲ್ಲ. ಅವ್ರು ಏನ್ ಮಾಡ್ಬೇಕೋ ಸಮಾಜಕ್ಕೆ ಅವ್ರಿಗೆ ಗೊತ್ತಿದೆ, ಅವ್ರು ಮಾಡ್ತಿದ್ದಾರೆ. ಸರ್ ಈಗ ದರ್ಶನ್ ಅಭಿಮಾನಿಗಳೆಲ್ಲ ಅಂಧ ಅಭಿಮಾನಿಗಳು, ಅವ್ರಿಗೇನು ಗೊತ್ತೇ ಆಗ್ತಿಲ್ಲ. ಸೊ ಇವ್ರ ಇಂಥ ಕೆಟ್ಟ ಗುಣಗಳನ್ನು ಇರ್ತಕ್ಕಂಥ ಒಬ್ಬ ನಟ, ಇಂಥ ನಟಿಗೆ ಅಭಿಮಾನಿಗಳಾಗಿರಲ್ಲ, ಅವರೆಲ್ಲ ಅಂಧ ಅಭಿಮಾನಿಗಳು ಅಂತ ಕೆಲವರು ಹೇಳ್ತಾರೆ. ಸರ್ ಕೆಟ್ಟ ಗುಣಗಳಂತ ಹೇಳಕ್ ಹೋಗ್ಬಿಡಿ ಸರ್. ಯಾವ ಮನುಷ್ಯನು ಕೆಟ್ಟಲ್ಲ. ಸಮಯ ಸಂದರ್ಭ ಅವನಂಗೆ ಚೇಂಜ್ ಮಾಡುತ್ತೆ ಆಯ್ತಾ. ಅವಾಗ ಇವ್ರನ್ನ ಯಾವ ತರ ಟ್ರಿಗರ್ ಮಾಡಿರ್ತಾರೆ, ಅವರು ರೇಣುಕಾ ಸ್ವಾಮಿ ಆಗಿ ಪ್ರೊಜೆಕ್ಟ್ ಮಾಡಿರ್ತಾರೆ. ಈಗ ನೀವೇ ನಿಮ್ಮ ಮನೆಯವ್ರಿಗೆ ಈ ತರ ಮಾಡಿದ್ರೆ ನೀವೇನ್ ಅನ್ಸುತ್ತೆ? ಅದು ಏನೋ ತಪ್ಪು ಮಾಡಿದರೆ ಸಮಯ ಸಂದರ್ಭ ತಪ್ಪಾಗಿದೆ, ಇಲ್ಲ ಅಂತಲ್ಲ. ಅದಕ್ಕೆ ಕಾನೂನು ಅನ್ನೋದಿದೆ, ಅದು ಅವರು ಕ್ರಮ ತಗೊಂತಾರೆ. ಬಟ್ ಏನ್ ಹೇಳ್ತೀನಿ, ದರ್ಶನ್ ಸರ್ ಎಷ್ಟು ಒಳ್ಳೆಯವರು ಅಂತ ಅವ್ರವ್ರಿಗೆ ಅವ್ರ ಹತ್ರದಲ್ಲಿದ್ದವ್ರಿಗೆ ಗೊತ್ತವ್ರು ಏನು ಅಂತ ಹೇಳಿ ಆಯ್ತಾ. ಸಮಯ ಸಂದರ್ಭ ಹಂಗಾಗಿದೆ, ಅದನ್ನ ನೆಗೆಟಿವ್ ಆಗಿ ತೋರಿಸ್ಬೇಡಿ, ಅದನ್ನ ಕೆಟ್ಟವ್ರು ಅಂತ ಹೇಳಕ್ ಹೋಗ್ಬೇಡಿ. ಈಗ ಹಂಗಿಲ್ಲ ಅಂತ ಎಷ್ಟೋ ಪ್ರೊಡ್ಯೂಸರ್ಗೆ ಹೆಲ್ಪ್ ಆಗಿದೆ, ಎಷ್ಟೋ ಡೈರೆಕ್ಟರ್ಗಳು ಹೆಲ್ಪ್ ಮಾಡಿದ್ದಾರೆ. ಅವರೆಲ್ಲ ಹೆಲ್ಪ್ ಮಾಡ್ಕೊಂಡ್ ಬಂದೆ ಇವಾಗಿನ ಈ ಸ್ಥಾನದಲ್ಲಿ ಇದ್ದಾರೆ ಅಲ್ವಾ. ಅವ್ರು ಮಾಡೇ ಇಲ್ಲ ಅಂದ್ರೆ ಇಲ್ಲಿ ಈ ಸ್ಥಾನಕ್ಕೆ ಎಲ್ಲಿ ಬರ್ತಿದ್ರು? ಅದನ್ನ ಇವಾಗ ಅವ್ರ ಸ್ನೇಹಿತರ ಬಳಗ ದೊಡ್ಡದಿದೆ, ತೋರ್ಸಿದ್ ಇಷ್ಟೇ ಯಾರು ಬಂದಿಲ್ಲ ಅಂತ. ಈಗ ಅವ್ರಿಗೆ ಎಷ್ಟು ನೋವಾಗಿರುತ್ತೆ ಈ ತರ ಹಿಂಗ್ ಮಾಡಿದ್ರು. ಇವಾಗ ನಿಮ್ಮ ಹತ್ರ ಬಂದು ಮಾತಾಡ್ಬೇಕಾದ್ರೆ ಇಲ್ಲ ನೀನ್ ಏನಂಗ್ ಮಾಡ್ಬಿಟ್ಟೆ ಅಂತಂದಾಗ ಹಿಂಗ್ ಅನ್ಸುತ್ತೆ ಮನ್ಸಿಗೆ, ಅದು ತಪ್ಪಾಗುತ್ತೆ. ಅದಕ್ಕೆ ದಯವಿಟ್ಟು ದರ್ಶನ್ ಸರ್ ನೆಗೆಟಿವ್ ಆಗಿ ತೋರ್ಸಕ್ ಹೋಗ್ಬಿಡಿ ಸರ್. ಅದಕ್ಕೆ ಹೇಳ್ತೀನಲ್ಲ, ಹಂಗಿಲ್ಲ ಅಂದ್ರೆ ಸಿನಿಮಾ ಸಕ್ಸಸ್ ಆಗ್ತಿರಲಿಲ್ಲ ಸರ್. ಸಿನಿಮಾನೇ ಸಕ್ಸಸ್ ಆಗ್ತಿರಲಿಲ್ಲ. ಅವ್ರು ಕೆಟ್ಟವರು ಅಂತ ಹೇಳಿದ್ರೆ ಸಿನಿಮಾ ಸಕ್ಸಸ್ ಆಗ್ತಿರಲಿಲ್ಲ. ಯಾರು ಬರ್ತೀರಿ, ಯಾರಿಗೆ ಬೇಕಾಗಿದೆ ಅವರು? ಈ ಕೆಟ್ಟವ್ರ ಮೇಲೆ ಏನಕ್ಕೆ ಬರ್ತಾರೆ ಥಿಯೇಟರ್ಗೆ? ಸಕ್ಸಸ್ ಏನಕ್ಕೆ ಮಾಡ್ತೀರಾ? ಅವ್ರಿಗೂ ನೀವು ಎಷ್ಟು ವರ್ಷದಿಂದ ಅವ್ರ ಅಭಿಮಾನಿ ಆಗಿ ಸರ್? ನಾವು ಅವ್ರ ಮೆಜೆಸ್ಟಿಕ್ ಫಿಲಮ್ ರಿಲೀಸ್ ಆಯ್ತಲ್ಲ ಸರ್, ಅವಾಗಿನ ನಾವು ಇನ್ನ ಚಿಕ್ಕ ಹುಡುಗರು ಸರ್. ಅವಾಗಿಂದ ಪ್ರತಿಯೊಂದು ಸಿನಿಮಾಗೂ ಥಿಯೇಟರ್ಗೆ ಫಸ್ಟ್ ಹೋಗಿ ಹೋಗ್ತಿದ್ವಿ. ಇವಾಗ ಏನಂದ್ರೆ ಲೈಫ್ ಚೇಂಜ್ ಆಗಿದೆ, ಮದುವೆ ಆಗಿದೆ,
ಇವಾಗ ಸ್ವಲ್ಪ ಲೇಟ್ ಆಗಿ ಹೋಗ್ತೀವಿ ಬಿಟ್ರೆ ಇನ್ನು ಕಲಾಸಿಪಾಳ್ಯ ಅಂತೂ ಎಷ್ಟು ಸರಿ ನೋಡಿದ್ವಿ, ಮೆಜೆಸ್ಟಿಕ್ ನೋಡಿದೀವಿ. ಅವ್ರು ದಾಸ ಆಗ್ಲಿ ಇನ್ನೊಂದಾಗ್ಲಿ ಇವಾಗ ಕಣ್ ಮುಂದೆ ಅಭಿಮಾನಿಗಳು ಎಲ್ಲ ನಮ್ ತಲೆಯಲ್ಲಿದೆ. ಈಗ ಅಂದ್ರೆ ಇವಾಗೆಲ್ಲ ಸ್ವಲ್ಪ ಕ್ರೌಡ್ ಆಗುತ್ತಲ್ಲ ಅಂತ ಟೈಮಲ್ಲಿ ಫ್ಯಾಮಿಲಿ ಹೋಗಕ್ಕಾಗಲ್ಲ ಅಂತ. ಹೋಗಕ್ಕಾಗಲ್ಲ, ನಾವು ಬಂದ್ ಇದ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಡೈಲಾಗ್ಸ್ ಆಗ್ಲಿ ಇನ್ನೊಂದಾಗ್ಲಿ ಆ ಒಂದು ಥಿಯೇಟರ್ ನೋಡಿದ್ರೆ ನಮ್ಗೆ ಮಜಾ ಸರ್. ಮನೆ ಸಿನಿಮಾ ಇದಕ್ಕಿನ್ನ ಟಿವಿಲಿಗಿನ್ನ ಥಿಯೇಟರ್ ನೋಡಿದ್ರೆ ನಮ್ಗೆ ಮಜಾ. ಓಕೆ, ಸೊ ಇವಾಗ ಅವಾಗ ನಿಮ್ಗೆ ಎಷ್ಟು ಅಭಿಮಾನ ಇತ್ತು ಅದೇ ಅಭಿಮಾನ ಈಗಲೂ ಇದೆ, ಸೊ ಅದೇ ತರ ಇರುತ್ತೆ. ಡೆಫಿನೆಟ್ಲಿ ಸರ್. ಒಂದೇನಂದ್ರೆ ದರ್ಶನ್ ಸರ್ ಅವ್ರು ಕೊಲೆಗಾರ ಅಂತ ನೋಡಕ್ ಹೋಗ್ಬಿಡಿ, ಇವ್ರಂತ ಅವ್ರಿನ್ನ ಪ್ರೂವ್ ಆಗಿಲ್ಲ ಅಲ್ವಾ. ತನಿಖೆ ನಡೀತಿದೆ, ಏನು ನಿಜಾಂಶ ಎಲ್ಲ ಬಂದೇ ಬರುತ್ತೆ ಈಚೆ. ಬಟ್ ಏನಂದ್ರೆ ಮಾಧ್ಯಮ ಮಿತ್ರರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ದಯವಿಟ್ಟು ನೆಗೆಟಿವ್ ಆಗಿ ಜಾಸ್ತಿ ಇದ್ ಮಾಡಕ್ ಹೋಗ್ಬೇಡಿ. ಅವ್ರವ್ರದ್ದು ಇದು ಆಗಿದೆ, ಸಮಯ ಸಂದರ್ಭಕ್ಕೆ ಎಲ್ಲ ಚೇಂಜ್ ಆಗಿದ್ದಾರೆ. ಹಂಗಂತೇಳಿ ದರ್ಶನ್ ಸರ್ ಏನು ಅಲ್ಲ. ಇವಾಗ ದರ್ಶನ್ ಸರ್ ಅಕಸ್ಮಾತ್ ಇವಾಗ ಇಲ್ಲ ಅವ್ರೇನು ಮಾಡಿಲ್ಲ ಅಂತಂದ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ ಅಲ್ವಾ. ಅಷ್ಟೇ ಹೇಳ್ತಿರೋದು. ಅವ್ರು 100 ಒಳ್ಳೆ ಕೆಲಸ ಮಾಡ್ಕೊಂಡು ಒಂದು ಕೆಟ್ಟ ಕೆಲಸ ಆಗೋಗಿದೆ ಇಲ್ಲ. ಈಗ ಅದು ಅನುಭವಿಸ್ತಾರೆ, ಅವ್ರಿಗೆ ಯಾರು ಏನ್ ಕಾನೂನಿಗಿನ್ನ ದೊಡ್ಡವ್ರೇನಲ್ಲ, ಎಲ್ಲರೂ ಒಂದೇನೆ, ಎಲ್ಲ ಇದಕ್ಕೂ ಒಳ್ಳೇದೇ ಆಗುತ್ತೆ. ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಷ್ಟೇ. ಈಗ ಅವ್ರು ರೇಣುಕಾ ಸ್ವಾಮಿ ಅವ್ರು ತಪ್ಪು ಮಾಡಿದ್ರು ಅಥವಾ ಇವ್ರು ತಪ್ಪು ಮಾಡಿದ್ರು ಕಾನೂನು ಗೊತ್ತಾಗುತ್ತಲ್ವಾ, ಅವ್ರು ತೀರ್ಮಾನ ತಗೊಂತಾರೆ. ಅಭಿಮಾನಿಗಳು ಅಷ್ಟೇ, ಅಭಿಮಾನಿಗಳು ಅವ್ರು ಮಾಡಿದ್ರು ನಾವ್ ಹಿಂಗಾಗ್ಬೇಕು. ಅಭಿಮಾನಿಗಳು ಯಾವತ್ತೂ ಇದ್ದೇ ಇರ್ತಾರೆ ಸರ್, ಅವ್ರೇನ್ ಚೇಂಜಸ್ ಏನಾಗಲ್ಲ. ಬಟ್ ಒಂದೇನಂತೇಳಿ ದರ್ಶನ್ ಸರ್ ದುಡುಕಿ ತಪ್ಪು ಮಾಡಿದ್ರು ಅಂತ ಎಲ್ಲಾರು ಬಾಯಲ್ಲೂ ಇರೋದದೇ. ಅದು ಸಮಯ ಸಂದರ್ಭಕ್ಕೆ ಆಯ್ತು. ಹಂಗಂತೇಳಿ ದರ್ಶನ್ ಸರ್ ಕೆಟ್ಟವನ್ನ ಮಾತಾಡ್ಸ್ಬೇಡಿ, ಇದ್ ಮಾಡ್ಬೇಡಿ ಅಂತ ಯಾರು ಹೇಳಿಲ್ಲ ಇಲ್ಲಿ. ದರ್ಶನ್ ಸರ್ ಅಭಿಮಾನಿಗಳು ಇವತ್ತಿದ್ದಾರೆ, ನಾಳೆನೂ ಇರ್ತಾರೆ. ಅವ್ರ ಜೈಲಿಂದ ಇಲ್ಲ ಸರ್, ಇನ್ನ 5 ವರ್ಷ ಬಿಟ್ಕೊಂಡ್ ಬಂದ್ರು ಅಭಿಮಾನಿ ಇವತ್ತು ಹಂಗೆ ಇರುತ್ತೆ. 5 ವರ್ಷ ಬಿಟ್ಕೊಂಡ್ ಬಂದ್ರು ಇವಾಗ ಅದೇ ಅಭಿಮಾನ ಇರುತ್ತೆ. ಅವ್ರೊಂಥರ ಹೇಳ್ತಾರೆ ಸರ್, ನೋಡಕ್ ಈಚೆಯಿಂದ ಎಲ್ಲ ಹೊರಟಾಗಿರ್ತಾರೆ ಸರ್, ಅವ್ರನ್ನ ಮಾತಾಡ್ಸಿ ಕೂತ್ಕೊಂಡು ಮಾತಾಡ್ಸಿ ಸರ್. ಅವರಷ್ಟು ಇದು ಅದ್ಭುತವಾಗಿರುವಂತ ವ್ಯಕ್ತಿ ಯಾರು ಇರಲ್ಲ ಸರ್. ನೀವೇನಾದ್ರೂ ಅವ್ರ ಹತ್ರದಿಂದ ನೋಡಿದಿರಾ ಅಥವಾ ಬರ್ತಡೇ ಹೋಗೋದು ಅಥವಾ ಆ ತರ ಏನಾದ್ರು ಹೋಗಿದ್ದೀರಾ ಸರ್? ಇಲ್ಲ ಸರ್, ಗಿರ್ತಡೆಗೆಲ್ಲ ಹೋಗಲ್ಲ. ಏನಂತ ಹೇಳಿ ನಮ್ಗೆ ನೋಡಕ್ಕೆ ಖುಷಿ. ಈಗ ಒಂದ್ ದೇವಸ್ಥಾನಕ್ಕೆ ಹೋಗ್ತೀವಿ ಸರ್, ದೇವಸ್ಥಾನಕ್ಕೆ ಹೋದಾಗ ನಮ್ಗೇನು ದೇವ್ರು ನೋಡಿದ್ರೆ ನಮ್ಗೆ ಖುಷಿ. ಇಷ್ಟೇ ನಮ್ಮ ಅಭಿಮಾನಿಗಳು. ಯಾಕಂದ್ರೆ ನಾವ್ ಹಂಗಂತೇಳಿ ಅವ್ರ ಅತಿರೇಕ ಮಾಡಕ್ ಹೋಗಲ್ಲ ಸರ್. ಅತಿರೇಕ ಮಾಡೋದು ಅಭಿಮಾನನೇ ಇದೆ. ಯಾಕಂದ್ರೆ ನಾವು ಚಿಕ್ಕ ಹುಡುಗರಾಗಿದ್ದರೆ ದರ್ಶನ್ ಸರ್ ಹಂಗೆ ಇದಾರೆ, ನಾವು ಇವಾಗ ಹಂಗೆ ಇರ್ತಾರೆ, ಚೇಂಜಸ್ ಆಗಲ್ಲ. ಬಟ್ ಏನಂದ್ರೆ ಅವ್ರ ಹತ್ರ ನೆಗೆಟಿವ್ ಆಗಿ ಮಾಡಕ್ ಹೋಗ್ಬಿಡಿ. ಹೆಂಗ್ ಹೇಳ್ತಾರೆ ಅವರು? ಈಗ ಅವ್ರು ಇವಾಗ ನಿಮ್ಮ ಮನೆ ಮಗ ಹಿಂಗ್ ಸೇರ್ಕೊಂಡಿದ್ದಾನೆ ಹಿಂಗೆ ಹೇಳ್ತಾರೆ ಬಂದ್ ಈಚೆ. ಏನ್ ಮಾತಾಡಿ ಅಂತ ಏನ್ ಮಾತಾಡ್ತಾರ ಅವರು? ಇದನ್ನ ಸ್ವಲ್ಪ ಇದ್ ಮಾಡ್ಕೋಬೇಕು. ಅವ್ರ ಪಾಪ ಬಾಡಿಗೆ ಮನೆ ಒನ್ BHK ಮನೇಲಿ ಇದಾರೆ ಅಂತೇಳಿ ಅದು ತಪ್ಪು ಸರ್. 1 BHK ಮನೇಲಿ ಇದಾರೆ ಇಲ್ಲ ಅಂತಲ್ಲ. ದರ್ಶನ್ ಸರ್ ಅವ್ರು ಕಷ್ಟ ಬಿದ್ದು ಏನ್ ಬಂದಿದ್ದೀನಿ, ನೀನು ಅದೇ ತರ ಬಾ. ನಿನ್ ಟ್ಯಾಲೆಂಟ್ ಏನಿದೆ, ನಿನ್ ಟ್ಯಾಲೆಂಟ್ ನೀನ್ ತೋರ್ಸ್ಕೊಂಡು ನೀಚೆ ಬಾ. ನಿನ್ ಬೆನ್ನೆಲುಬಾಗಿ ಇರ್ತೀನಿ ಅಂತ ಹೇಳಿದ್ರೆ ಬೆನ್ನೆಲುಬಾಗಿ ಇದ್ದೇ ಮಾಡಿದಾರಲ್ಲ ಸಿನಿಮಾ, ಅದು ಅವ್ರಿಗೆ ಟ್ಯಾಲೆಂಟೆಡ್ ಬಿಟ್ಟಿದೆ ಸರ್. ಹಿಂಗ ಹಂಗಂತ ಹೆಲ್ಪೇ ಮಾಡಿಲ್ಲ, ನೋಡ್ಕೊಳೋದೇ ಇಲ್ಲ ಅಂತ. ಎಲ್ಲೋ ಕೆಲವು ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ನಾವು ಪಾಸಿಟಿವ್ ಆಗಿ ತಗೋಣ ಎಲ್ಲಾನು ವಿಚಾರ. ತಾವೇನ್ ಕೆಲಸ ಮಾಡ್ತೀರಾ ಸರ್? ನಾವು ಕನ್ಸ್ಟ್ರಕ್ಷನ್ ಬಿಸ್ನೆಸ್. ಹೌದು ಸರ್. ಹೌದು ಸರ್, ಓನ್ ಬಿಸ್ನೆಸ್. ಸರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ನಾನು ಯಾಕೆ ಕೇಳಿದೆ ಅಂದ್ರೆ ಕೆಲವರು ಹೇಳ್ತಾರೆ ದರ್ಶನ್ ಅಭಿಮಾನಿಗಳು ಅಂದ್ರೆ ಸ್ವಲ್ಪ ಕೆಲಸ ಕಾರ್ಯ ಇಲ್ದಿದ್ದವರು ಅಂತ ಹೇಳ್ತಾರೆ. ಸೊ ನೀವು ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇದ್ದೀರಾ ಸರ್? ನಮ್ ಕೆಲಸ ಕಾರ್ಯನೂ ಮಾಡ್ತೀವಿ. ಇದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಬಂದಾಗ ಅದರಲ್ಲೂ ದರ್ಶನ್ ಸಿನಿಮಾ ಸ್ಟಾರ್ ಸಿನಿಮಾ ಅಂತ ಬಂದಾಗ ನಾವು ಹೋಗಿ ನೋಡ್ತೀವಿ ಸರ್. ಯಾಕೆ ಅಂದ್ರೆ ಕನ್ನಡದವರಾಗಿ ನಾವು ಕನ್ನಡದ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅದು ಥಿಯೇಟರ್ಗೆ ಹೋಗ್ಬೇಕು ನೋಡಿ ಅನ್ನೋದು ನಾನು. ಸೊ ಅಂದ್ರೆ ನಿಮ್ಮ ಫ್ಯಾಮಿಲಿ ನೋಡ್ಕೊಂಡು ಅದ್ರ ಜೊತೆಗೆ ಅಭಿಮಾನ ಇಟ್ಕೊಂಡು. ಹೌದು ಸರ್. ಸೊ ನಾನು ಯಾಕೆ ಇದನ್ನ ಕೇಳಿದೆ ಅಂದ್ರೆ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಸುಮ್ನೆ ಕ್ಯಾಮ್ರಾ ಇದೆ ಅಂತ ಏನೇನೋ ಮಾತಾಡ್ತಾರೆ. ಅವರೆಲ್ಲ ಕೆಲಸ ಇಲ್ದಾರೆ ಬಂದ್ಬಿಟ್ಟು ಕೂತ್ಕೋತಾರೆ, ತಂದೆ ತಾಯಿಗೆ ನೋಡ್ಕೊಡಲ್ಲ, ಹೆಂಡತಿ ಮಕ್ಕಳು ನೋಡ್ಕೊಡಲ್ಲ ಅಂತ. ನೀವು ನೋಡಿದಾಗ ನೀವು ಆ ಥರದವರಲ್ಲ ಅಂತ ಸರ್. ನಾವು ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ಕೊಂಡ್ ಬರೋದೆ. ಸಾಯಂಕಾಲ ಬಂದ್ಮೇಲೆ ದರ್ಶನ್ ಸರ್ ಏನಾಯ್ತು, ಯಾಕೆ ಏನಾಯ್ತು, ಎಲ್ಲಿವರೆಗೂ ಗೊತ್ತಾ? ಯಾಕಂದ್ರೆ ಬೆಳಗಿನ ಸಾಯಂಕಾಲವರೆಗೂ ಅದನ್ನ ಯಾಕಂದ್ರೆ ಮನೆಯವ್ರಿಗೆ ಇದಾಗುತ್ತೆ. ನಮ್ಗೊಂದು ಇದನ್ಸುದು. ಯಾಕಂದ್ರೆ ಯಾರ ಮನೆ ಆಗಿ ನಾವು ಬೆಳಗ್ಗೆಯಿಂದ ಸೆಲೆಬ್ರಿಟಿ ಆಗಿರೋದ್ರಿಂದ ನೋಡಿ ಪಾಪ ಹಿಂಗ್ ಆಗೋಯ್ತಲ್ಲ, ಇಷ್ಟು ಒಳ್ಳೆಯವರು ಇದ್ರು ಯಾಕೆ ಈ ತರ ಹಿಂಗ್ ಮಾಡ್ಕೊಂಡು ನೆಗೆಟಿವ್ ಆಗೋಯ್ತು. ಒಬ್ರು ಸಹವಾಸ ಇನ್ನೊಬ್ರು ಸಹವಾಸ ಅವ್ರಿಗೆ ಬಿಟ್ಟಿರೋಂಥದ್ದು ಅವ್ರ ಪರ್ಸನಲ್ ಇಶ್ಯೂಸ್ ಸರ್. ಅದ್ರ ಬಗ್ಗೆ ನಾವೇನು ಕಮೆಂಟ್ ಮಾಡಕ್ ಹೋಗ್ಬಾರ್ದು. ದರ್ಶನ್ ಸರ್ ಅವ್ರದ್ದು ಹೆಂಗಿದೆ ವ್ಯಕ್ತಿತ್ವ ಬಗ್ಗೆ ಬೆಲೆ ಕೊಡಿ. ಈಗ ದರ್ಶನ್ ಸರ್ ಹೇಳಿದ್ನಲ್ಲ ಸರ್ ಒಂದ್ ಮಾತು, ಕೆಟ್ಟವ್ರಂತ ಕನ್ಸಿಡರ್ ಮಾಡ್ಬಿಡಿ. ಇಷ್ಟಿಂದ ಕೆಟ್ಟವ್ರಾಗಿರ್ಲಿಲ್ಲ, ಇವತ್ತು ಹಿಂಗ್ ಕೆಟ್ಟವ್ರಾದ ನೀನು. ಈಗ ಆಲ್ರೆಡಿ ಅವ್ರಿಗೆ ಮನ್ಸಿಗೆ ಬಂದಿರುತ್ತೆ ಏನು ಮಾತಾಡ್ಬೇಕು, ಹೆಂಗಿರ್ಬೇಕು ಇನ್ ಮುಂದಕ್ಕೆ ಅನ್ನೋದು ಇರುತ್ತೆ. ಅದು ಅವ್ರಿಗೆ ಬಿಟ್ಟಿರೋಂಥದ್ದು. ತಿದ್ಕೊಂಡ್ರೆ ಅವ್ರು ಬದುಕೊಂತಾರೆ ಸರ್, ತಿದ್ಕೊಂಡಿಲ್ಲ ಅಂದ್ರೆ ದೇವ್ರ ಇಚ್ಛೆ ಅದು ಅಷ್ಟೇ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಅದ್ಭುತವಾಗಿ ಮಾತಾಡಿದ್ರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ರೇಯಸ್ ನೀವು ಒಬ್ಬರೇ ಅಭಿಮಾನ ಅಥವಾ ನಿಮ್ಮ ಮನೆಯಲ್ಲಿ ಸರ್? ಮನೆಯವ್ರು ಎಲ್ಲರೂ ಇದೀವಿ ಸರ್. ನಿಮ್ಮ ವೈಫ್ ಅಥವಾ ನಿಮ್ಮ ಬ್ರದರ್? ಇಲ್ಲ, ನಮ್ಮ ಬ್ರದರ್, ನಮ್ಮ ತಾಯಿ, ನಾವು ಸಿನಿಮಾ ಎಲ್ಲ ನೋಡ್ತೀವಿ. ದರ್ಶನ್ ಸರ್ ಸಿನಿಮಾ ಎಲ್ಲ ನೋಡ್ತೀವಿ ನಾವು.